ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ನಮ್ಮ ಆಡುಮಾತಿನಲ್ಲಿ ಬಂದಿರೋದು ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ. ಹಾಗೆ ಆಗ್ತೀರಿ. ಹಾಗಾಗಬಾರ್ದು ಅಂತಿದ್ರೆ ದಯೆ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ ಅನ್ನೋದನ್ನು ಅಳವಡಿಸ್ಕೊಳ್ಬೇಕು. ದೇವನೊಬ್ಬ ನಾಮ ಹಲವು ಅನ್ನುವಂಥ ತತ್ವವನ್ನು ಜೋಡಿಸ್ಕೊಳ್ಬೇಕು. ಹಾಗಿದ್ದಾಗ ಸಬ್ಕೋ ಇದು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೇ ನಾಮ್ ಅಂತ ಹಿಂದೂಗಳು ಹೇಳ್ಬೋದು, ಮುಸಲ್ಮಾನರು ಹೇಳ್ಬೋದು. ಈಗೇನಾಗಿದೆ, ಬರೀ ಹಿಂದೂಗಳು ಮಾತ್ರ ಹೇಳ್ತಾ ಇದ್ದೀವಿ. ಮುಸಲ್ಮಾನರು ಎಲ್ಲೂ ಈಶ್ವರ ಅಲ್ಲ ತೇರೇ ನಾಮ್ ಅಂತ ಹೇಳಿರೋದು ನಾನಂತೂ ಕೇಳಿಲ್ಲ. ಮಸೀದಿಯಲ್ಲಿ ಹೇಳ್ಕೊಟ್ಟಿರೋದು ನಾನು ಕೇಳಿಲ್ಲ. ಮದ್ರಸಾಗಳಲ್ಲಿ ಹೇಳ್ಕೊಟ್ಟಿದ್ರೆ ಭಯೋತ್ಪಾದನೆ ಆಗ್ತಾನೆ ಇರಲಿಲ್ಲ. ಮದ್ರಸಾಗಳಲ್ಲೂ ಕೂಡ ಈಶ್ವರ ಅಲ್ಲ ತೇರೇ ನಾಮ್ ಅಂತ ಹೇಳ್ಕೊಟ್ಟಿದ್ರೆ, ರಾಮ್ ರಹೀಮ್ ಏಕೆ ಅಂತ ಹೇಳ್ಕೊಟ್ಟಿದ್ರೆ ಎಲ್ಲೂ ಜಗಳ ಆಗ್ತಾ ಇರಲಿಲ್ಲ. ಹಿಂದೂಗಳು ಮಾತ್ರ ರಾಮ್ ರಹೀಮ್ ಏಕೆ ಅಂತ ಹೇಳ್ತಾ ಇದ್ದೀವಿ. ಮುಸಲ್ಮಾನರು ರಾಮ್ ರಹೀಮ್ ಏಕೆ ಅನ್ನೋದನ್ನು ಯಾವತ್ತು ಹೇಳಿದ್ದಾರೆ? ಯಾವ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ? ನಿಮ್ಮ ಶಾಲೆಯ ಮದ್ರಸಾದ ಪಠ್ಯಪುಸ್ತಕಗಳಲ್ಲಿ ಅದಿದೆಯಾ? ಅದಿದ್ದರೆ ಹಿಂದೂ ಮುಸ್ಲಿಂ ಒಂದಾಗಿರ್ತಿದ್ರು. ಅದು ಇಲ್ಲದೇ ಇರೋದ್ರಿಂದಲೇ ಸಮಸ್ಯೆ ನಿರ್ಮಾಣ ಆಗ್ತಾಯಿದೆ. ನೀವು ಅಲ್ಲಾಹನನ್ನು ಹೊರತುಪಡಿಸಿ ಉಳಿದವ್ರನ್ನ ಯಾರ್ಯಾರು ಪೂಜಿಸ್ತಾರೆ ಅವ್ರನ್ನ ಕಾಫಿರ್ರು ಅಂತ ಭಾವಿಸ್ತೀರಿ. ಮತ್ತು ಅಲ್ಲಾ ಒಬ್ಬನೇ ದೇವರು ಅಂತ ಮೈಕ್ ಹಾಕಿ ಹೇಳ್ತೀರಿ. ಅಲ್ಲಾಹು ಅಕ್ಬರ್ ಅಂತ ಕೂಗ್ತಿರಲ್ಲ, ಏನದರ ಅರ್ಥ? ಅಲ್ಲ ಒಬ್ಬನೇ ದೇವರು. ಅಲ್ಲ ಒಬ್ಬನೇ ದೇವರು ಅಂತ ಹೇಳಿದ್ರೆ ನಮ್ಮ ರಾಮ, ನಮ್ಮ ಕೃಷ್ಣ, ನಮ್ಮ ಈಶ್ವರ ದೇವರಲ್ವ? ಹಂಗಾದರೆ ನಮಗೇನು ಅಡ್ಡಿ ಇಲ್ಲ. ನಮಗೆ ಅಲ್ಲಾನು ದೇವರು ಅನ್ನೋದು ನಮಗೇನು, ನಮ್ಮ ಪರಂಪರೆ ನಮಗೆ ಅದಕ್ಕೆ ಅವಕಾಶ ಕೊಡುತ್ತೆ. ಹಾಗೆ ಬದಲಾಗಬೇಕಾಗಿರೋದು ಯಾರು? ಬದಲಾಗಬೇಕಾಗಿರೋರು ಸಂಕುಚಿತ ಮನೋಭಾವದವ್ರು ಬದಲಾಗಬೇಕು. ಮತದ ವಿಸ್ತರಣೆಗೆ ಜೆಹಾದ್ ಮಾಡುವಂಥ ಮಾನಸಿಕತೆಯವರು ಬದಲಾಗಬೇಕು. ಅದು ಬದಲಾಗದೇ ಇದ್ದರೆ ಜಗತ್ತಿನಲ್ಲಿ ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ.